ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. IPL 2024ರ 15ನೇ ಮ್ಯಾಚ್ RCB ವರ್ಸಸ್ LSG. ಈ ಮ್ಯಾಚ್ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲ ನಿನ್ನೆ ಮ್ಯಾಚ್ ಪ್ರೆಡಿಕ್ಷನ್ ರಿಸಲ್ಟ್ ಬಗ್ಗೆ ಮಾತಾಡೋಣ. ನಿನ್ನೆ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಮುಂಬೈ ಇಂಡಿಯನ್ಸ್ ಮ್ಯಾಚ್ ಇತ್ತು. ಇದ್ರೊಳಗೆ ನಮ್ಮ ಪ್ರೆಡಿಕ್ಷನ್ ರಾಜಸ್ಥಾನ್ ರಾಯಲ್ಸ್ ವಿನ್ ಆಗ್ತೈತಿ. ಲಯನ್ ಪರಾಗ್ ಅವರು ಚಿಂದಿ ಪರ್ಫಾರ್ಮೆನ್ಸ್ ಮಾಡು ಎಲ್ಲ ಸಾಧ್ಯತೆನೂ ಐತಿ ಅಂತ ಹೇಳಿ ಅಂದಿದ್ವಿ. ರಿಸಲ್ಟ್ ನಿಮ್ಮ ಕಣ್ ಮುಂದೈತಿ. 130 ಮ್ಯಾಗ ಮುಂಬೈ ಇಂಡಿಯನ್ಸ್ ಹೊಡೆದ್ರು. ಭಾಳ ಈಸಿ ಟಾರ್ಗೆಟ್ ವಾಂಕೆಡೆ ಪಿಚ್ನಾಗ ಈಸಿಯಾಗಿ ಚೇಸ್ ಮಾಡಿದ್ರು. ಒಂದು ಸ್ವಲ್ಪ ವಿಕೆಟ್ ಹೋದು ಅಂದ್ರೂ ಕನ್ವಿನ್ಸಿಂಗ್ ಆಗೇನೆ ರಾಜಸ್ಥಾನ್ ರಾಯಲ್ಸ್ ಅವರು ಈ ಮ್ಯಾಚ್ ವಿನ್ ಆದರು. ಈಗ 15ನೇ ಮ್ಯಾಚಿಗೆ ವಾಪಸ್ ಬರೋಣ. RCB ವರ್ಸಸ್ LSG. ಎಲ್ಲಿ ನಡೀತಿದ್ದು ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ, ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮಿನ ಹೋಮ್ ಗ್ರೌಂಡ್. ಇದು ಒಂದು ಬ್ಯಾಟಿಂಗ್ ಪ್ಯಾರಡೈಸ್. ಬ್ಯಾಟ್ಸ್ಮನ್ಸಿಗೆ ಇಲ್ಲಿ ಫುಲ್ ಸಪೋರ್ಟ್ ಇರ್ತೈತಿ. ಈ ಒಂದು ಗ್ರೌಂಡ್ ಸ್ಟ್ಯಾಟ್ಸ್ ಹೆಂಗದಾವ ಅಂದ್ರೆ ಟೋಟಲ್ ಆಗಿ ಇಲ್ಲಿ 90 IPL ಮ್ಯಾಚಸ್ ಆಗ್ಯಾವ. ಅದ್ರೊಳಗೆ 37 ಸಲ ಫಸ್ಟ್ ಬ್ಯಾಟಿಂಗ್ ಇದ್ದದ ಟೀಮ್ ವಿನ್ ಆದ್ರೆ ಇನ್ನು 49 ಸಲ ಚೇಸಿಂಗ್ ಮಾಡಿದ ಟೀಮ್ ವಿನ್ ಆಗೈತಿ. ನೋಡ್ರಿ, ಈ ಗ್ರೌಂಡ್ನಾಗ ಫಂಡಾ ಸಿಂಪಲ್ ಐತಿ. ಟಾಸ್ ವಿನ್ ಆಗೋದು, ಬೌಲಿಂಗ್ ತಗೊಳ್ಳೋದು, ಮುಂದಿನ ಟೀಮಿಗೆ 200 ಒಳಗೆ ಕಟ್ಟಿ ಹಾಕೋದು, ಚೇಸ್ ಮಾಡೋದು ಅಷ್ಟೇ. ಫಸ್ಟ್ ಬ್ಯಾಟಿಂಗ್ ಬಿತ್ತಪ್ಪ ಅಂದ್ರೆ 210 220 ತನಕ ಹೊಡೆದ್ರೂ ಈ ಒಂದು ಗ್ರೌಂಡ್ನಾಗ ಚೇಸ್ ಆಗುವಂಥ ಚಾನ್ಸಸ್ ಇರ್ತೈತಿ. ಈ ಗ್ರೌಂಡ್ನಾಗ ಲಾಸ್ಟ್ ಟೈಮ್ ಈ ಎರಡು ಟೀಮ್ ನಡು ಮುಖಾಮುಖಿ ಆದಾಗ 200+ ರನ್ಸ್ RCB ಹೊಡೆದ್ರು ಅದನ್ನು ಚೇಸ್ ಮಾಡಿ ತೆಗೆದಿತ್ತು. ದಂಡಿತನ ಮ್ಯಾಚ್ ಹೋಗಿತ್ತು. RCB ಕಡೆ ಮ್ಯಾಚ್ ಬಂದಿತ್ತು ಅಂದ್ರೂ ಲಾಸ್ಟಿಗೆ ಭಾಳ ಅಂದ್ರೆ ಭಾಳ ಮಿಸ್ಟೇಕ್ಸ್ ಅದು RCB ಕಡೆದಿಂದ. ಅಲ್ಲಿ ಆ ಮ್ಯಾಚ್ನಾಗ ಲಪಡಾನು ಭಾಳ ಅದು. ಆವೇಶ್ ಖಾನ್ ಅವರ ಆ ಫಿನಿಶಿಂಗ್ ಸ್ಟೈಲ್ ಭಾಳ ಲಪಡ ಅದು ರೀ. ಈ ಗ್ರೌಂಡ್ನಾಗ ಬ್ಯಾಟ್ಸ್ಮನಿಗಂತೂ ಫುಲ್ ಸಪೋರ್ಟ್ ಇರ್ತೈತಿ. ಅದು ಫಸ್ಟ್ ಇನ್ನಿಂಗ್ಸ್ನಾಗ ಆಗಿರಲಿ, ಸೆಕೆಂಡ್ ಇನ್ನಿಂಗ್ಸ್ನಾಗ ಆಗಿರಲಿ, ಬ್ಯಾಟ್ಸ್ಮನಿಗಂತೂ ಫುಲ್ ಸಪೋರ್ಟ್. ಇದ್ರೊಳಗೆ ಏನೂ ಡೌಟ್ ಇಲ್ಲ. ಬೌಲರ್ಸ್ಗಳಿಗೆ, ಪೇಸರ್ಸ್ಗಳು ಏನು ವೇರಿಯೇಷನ್ ಮಾಡ್ತಾರ, ಅವ್ರ ಒಂದು ಪೇಸ್ ವೇರಿಯೇಷನ್ ಈ ಗ್ರೌಂಡ್ನಾಗ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಮತ್ತು ಸ್ಲೋ ಬಾಲ್ಸ್ ಭಾಳ ಎಫೆಕ್ಟ್ ಅದಾವ ಈ ಗ್ರೌಂಡ್ನಾಗ. ಎರಡು ಟೀಮ್ ಪ್ಲೇಯಿಂಗ್ 11 ಬಗ್ಗೆ ಮಾತಾಡಿದ್ರೆ RCB ಕಡೆ ಅನ್ಎಕ್ಸ್ಪೆಕ್ಟೆಡ್ ಅವ್ರು ಯಾರಿಗೆ ತರ್ತಾರ, ಯಾರಿಗೆ ಹೊರಗೆ ಕುಂದರ್ಸ್ತಾರೆ ಹೇಳೋಕ್ಕಾಗಿಲ್ಲ. ವಿಲ್ ಜಾಕ್ಸ್ ಅವರು ಈ ಮ್ಯಾಚ್ ಆಡೋ ಸಾಧ್ಯತೆ ಐತಿ. ಯಾರಿಗೆ ಹೊರಗೆ ಕುಂದರ್ಸ್ತಾರ ಅಂಥೇಳಿ ಡೌಟ್ ನೋಡಬೇಕು. ಅಲ್ಜರಿ ಜೋಸೆಫ್ ಅವ್ರಿಗೆ ಹೊರಗೆ ಕುಂದರ್ಸ್ಬೋದು. ಇನ್ನು ಈ ಕಡೆ LSG ಕಡೆ ಅವ್ರು ಹೋದ ಮ್ಯಾಚ್ ಗೆದ್ದೆ ಬರತ್ತಾರ. ಅದ್ರ ಸಂಬಂಧ ಅವ್ರು ಏನು ಚೇಂಜಸ್ ಮಾಡ್ಕೊಳಂಗಿಲ್ಲ ಅಂತ ಹೇಳಿ ಅನಿಸ್ತೈತಿ. ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ RCB ನೋಡ್ರಿ, ಈಗ RCB 3 ಮ್ಯಾಚ್ ಒಳಗೆ 1 ಮ್ಯಾಚ್ ಗೆದ್ದ, 2 ಮ್ಯಾಚ್ ಸೋತ. ಪಾಯಿಂಟ್ಸ್ ಟೇಬಲ್ನಾಗ ಪೂರ್ತಿ ತೆಳಗೆ ಮುಂಬೈ ಇಂಡಿಯನ್ಸ್ ದವ್ರು ಅದಾರ. ಅವ್ರಕ್ಕಿಂತ ಸ್ವಲ್ಪ ಮ್ಯಾಗ 9 ನಂಬರ್ RCB ದವ್ರು ಅದಾರ. ವಿರಾಟ್ ಕೊಹ್ಲಿ ಈ ಗ್ರೌಂಡ್ನಾಗ ಬೇಸ್ಟ್ ಆಗಿ ಆಡ್ತಾರ. ಭಾರಿ ಸ್ಟ್ಯಾಟ್ಸ್ ಅದಾವು. ಈ ಮ್ಯಾಚ್ನಾಗೂ ಇವ್ರು ರುಬ್ಬ್ಯಾಡೋ ಎಲ್ಲ ಚಾನ್ಸಸ್ ಐತಿ. ಅವ್ರ ಜೊತೆ ಇನ್ನೊಬ್ರು ಯಾರ್ಯಾರ ಕೈ ಜೋಡಿಸಿದ್ರಪ್ಪ ಅಂದ್ರೆ ಅವಾಗಷ್ಟೇ ಹೈ ಸ್ಕೋರಿಂಗ್ ಆಗಕ್ಕೆ ಸಾಧ್ಯ ಇದು. ಇನ್ನು ಫಾಫ್ ಡು ಪ್ಲೆಸಿಸ್, ಮ್ಯಾಕ್ಸ್ವೆಲ್ ಇವ್ರಂತರೂ ಫಾರ್ಮ್ನಾಗಿಲ್ಲ. ಈ ಮ್ಯಾಚ್ನಾಗ ಫಾರ್ಮ್ನಾಗ ಬರೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ RCBಗಿದು. ಇನ್ನು RCBಗೆ ಬೌಲಿಂಗ್ನಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಐತ್ರಿ. ಸ್ವಲ್ಪ ಅಲ್ಲ, ಬೌಲಿಂಗ್ನಾಗ ಭಾಳ ಪ್ರಾಬ್ಲಮ್ ಐತಿ. ಈ ಮ್ಯಾಚ್ನಾಗ ಹೆಂಗೆ ಮಾಡ್ತಾರೆ ಬೌಲಿಂಗ್ ಅನ್ನೋದು ನೋಡೋಣ. LSG ಟೀಮ್ ನ್ಯೂಸ್ ಬಗ್ಗೆ ಮಾತಾಡಿದ್ರೆ LSG ಅವರು 2 ಮ್ಯಾಚ್ನಾಗ 1 ಮ್ಯಾಚ್ ಗೆದ್ದು, 1 ಮ್ಯಾಚ್ ಸೋತು. ಪಾಯಿಂಟ್ಸ್ ಟೇಬಲ್ನಾಗ 6ನೇ ಪೊಸಿಷನ್ ಒಳಗದಾರ. ಪೂರನ ಬೆಂಕಿ ಫಾರ್ಮ್. KL ರಾಹುಲ್ ಅವರು ಈ ಗ್ರೌಂಡ್ನಾಗ ಅವರು ಹೋಮ್ ಗ್ರೌಂಡ್, ಇಲ್ಲಿ ಭಾರಿ ಸ್ಟ್ಯಾಟ್ಸ್ ಅದ ಅವ್ರು. ಅದು ಸ್ಪೆಷಲಿ RCB ವಿರುದ್ಧ KL ರಾಹುಲ್ ಅವರು ರುಬ್ಬ್ಯಾಡ್ಕೋತೆ ಬಂದಾರ. ಈ ಮ್ಯಾಚ್ನಾಗೂ ರುಬ್ಬ್ಯಾಡೋ ಚಾನ್ಸ್ ಐತಿ. ಇನ್ನು ಮಯಾಂಕ್ ಯಾದವ್ ಅವ್ರು ಏನು LSG ಕಡೆ ಒಬ್ಬ ಬೌಲರ್ ತೊಗೊಂಡ್ರೆ ಹೋದ ಮ್ಯಾಚ್ನಾಗ 155, 152, 151. ಈ ನಾವು ಪೇಸ್ ಬೌಲರ್ ಉಮ್ರಾನ್ ಮಲಿಕ್ ಅವ್ರ ಬಗ್ಗೆ ಮಾತಾಡ್ತಿದ್ವಲ್ಲ, ಅವ್ರ ಪೇಸ್ ಹಿಂಗೈತೆ ಅಂತೇಳಿ, ಅವ್ರಕ್ಕಿಂತ ಭಾರಿ ಖತರ್ನಾಕ್ ಪೇಸ್ ವಿತ್ ಲೆಂತ್ ಎಲ್ಲ ಕರೆಕ್ಟಾಗಿ ಬಡಿಯುವಂಥ ಬೌಲರ್ ಮಯಾಂಕ್ ಯಾದವ್. ಇವರು ಈ ಮ್ಯಾಚ್ನಾಗ ಹೆಂಗೆ ಮಾಡ್ತಾರ ಅನ್ನೋದು ನೋಡಕ್ಕೆ ಭಾರಿ ಇಂಟ್ರೆಸ್ಟಿಂಗ್ ಇರ್ತೈತಿ. 1ನೇ ಮ್ಯಾಚ್ನಾಗೆ 3 ವಿಕೆಟ್ ತೊಗೊಂಡಾರ. ಪ್ಲೇಯರ್ ಟು ವಾಚ್ ಔಟ್. ಹೆಡ್ ಟು ಹೆಡ್ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ಟೋಟಲ್ IPL ಹಿಸ್ಟ್ರಿ ಒಳಗೆ ಇವೆರಡು ಟೀಮ್ ನಡು 4 ಸಲ ಮುಖಾಮುಖಿ ಆಗೈತಿ. ಅದ್ರೊಳಗೆ 3 ಸಲ RCB ಗೆದ್ರೆ, 1 ಸಲ LSG ಗೆದ್ದೈತಿ. ಈ ಗ್ರೌಂಡ್ನಾಗ ಒಂದೇ ಒಂದು ಮ್ಯಾಚ್ ಈ ಎರಡು ಟೀಮ್ ನಡು ಆಗೈತಿ. ಅದ್ರೊಳಗೆ ಆ 1 ಮ್ಯಾಚ್ನು ಅದೇ 1 ಮ್ಯಾಚ್ LSG ಗೆದ್ದೈತಿ. ಅದೇ 1 ಮ್ಯಾಚ್ ಲಪಡಾ ಮ್ಯಾಚ್. ಹೋದ ವರ್ಷದಾಗ ಈ ಮ್ಯಾಚ್ ಮುಗ್ಯಾನ. ಭಾರಿ ಕ್ಯೂರಿಯಾಸಿಟಿ ಇತ್ತು ಮಂದಿಗೆ, ಮುಂದಿನ ವರ್ಷದಾಗ ಬರ್ರಿ ಅಂತ ಹೇಳಿ. ಆದ್ರೆ ಮುಂದಿನ ವರ್ಷ ಬರೋಟೊಳಗೆ ಆ ಲಫಡ ಕ್ರಿಯೇಟ್ ಮಾಡಿದವರು ಆ ಟೀಮ್ನಾಗ ಇರಂಗಿಲ್ಲ ಅಂತೇಳಿ ಯಾರು ಅನ್ಕೊಂಡಿರಲಿಲ್ಲ. ಗೌತಮ್ ಗಂಭೀರ್ ಅವ್ರ ಮೆಂಟರ್ ಅವ್ರ ಟೀಮ್ನಾಗಿಲ್ಲ. ಇನ್ನು ಆವೇಶ್ ಖಾನ್ ಮ್ಯಾಚ್ ಫಿನಿಷರ್ ಅವರು ಆ ಟೀಮ್ನಾಗಿಲ್ಲ. ಈ ಮ್ಯಾಚ್ನಾಗ ಅಂಥ ಏನು ಲಫಡ ಆಗಂಗಿಲ್ಲ. ಇನ್ನು ಲಾಸ್ಟಿಗೆ ಟೀಮ್ ಪ್ರೆಡಿಕ್ಷನ್ ಬಗ್ಗೆ ಮಾತಾಡಿದ್ರೆ ಈ ಮ್ಯಾಚ್ ಯಾರು ವಿನ್ ಆಗಬಹುದು
ನನ್ನ ಪ್ರಕಾರ ಈ ಮ್ಯಾಚ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿನ್ ಆಗಬಹುದು. ಫಾರ್ಮ್ನಾಗ ಇಲ್ಲಾರ್ದ ಫಾಫ್ ಡುಪ್ಲೆಸಿಸ್, ಗ್ಲೇನ್ ಮ್ಯಾಕ್ಸ್ವೆಲ್ ಇವರು ಫಾರ್ಮ್ನಾಗ ಬರ್ತಾರ, ರುಬ್ಬ್ಯಾಡಿ ತೆಗಿತಾರ ಅಂಥೇಳಿ ನನಗೆ ಅನ್ಸೈತಿ ಇವತ್ತು. ಮತ್ತು ವಿರಾಟ್ ಕೊಹ್ಲಿ ಅವ್ರಂತರೂ ಆಡೇ ಆಡ್ತಾರ. ನಿಮ್ಮ ಪ್ರಕಾರ ನಿಮಗೇನು ಅನಿಸ್ತೈತಿ? ಯಾವ ಟೀಮ್ ಈ ಮ್ಯಾಚ್ ವಿನ್ ಆಗ್ಬೋದು? ಕಮೆಂಟ್ ಮಾಡಿ ಹೇಳ್ರಿ. ಅಣ್ಣಾರ ಸಬ್ಸ್ಕ್ರೈಬ್ ಬಟನ್ ತೆಳಗೈತ್ರಿ, ಹೊಡ್ಯಾಕ ಒಂದು ಸೆಕೆಂಡ್ ಹೊತ್ತಂಗಿಲ್ಲ, ಜಲ್ದಿ ಹೊಡೆದ್ ಬಿಡ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.